ಎಲ್ಲ ಟೆರರ್ ಡಾಕ್ಟರ್ಗಳು ಮೀಟಿಂಗ್ ಮಾಡ್ತಾ ಇದ್ದಂತಹ ಮೀಟಿಂಗ್ ಸ್ಪಾಟ್ ಯಾವುದು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇದೇ ಅಲ್ ಫಲಾಹ ವಿವಿಯಲ್ಲಿ, ಇದೇ ವಿವಿಯಲ್ಲಿ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ರು. ಇದೇ ವಿವಿಯನ್ನ ಮೀಟಿಂಗ್ ಸ್ಪಾಟ್ ಆಗಿ ಅವರನ್ನ ಅದನ್ನ ಮಾಡ್ಕೊಂಡಿದ್ರು. ಮೀಟಿಂಗ್ ಸ್ಥಳ ಅಲ್ ಫಲಾಹ ವಿವಿ ಆಗಿತ್ತು. ಆ ವಿವಿ ಆವರಣದಲ್ಲಿರುವ ಬಿಲ್ಡಿಂಗ್ ನಂಬರ್ 17ರಲ್ಲಿ ಇವರು ಸಭೆಯನ್ನ ಮಾಡ್ತಾ ಇದ್ರು. ದೆಹಲಿ ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟಕ್ಕೆ ಇಲ್ಲಿಂದಲೇ ಸಂಚು ರೂಪಿಸಿದ್ದು. ರೂಮ್ ನಂಬರ್ 13ರಲ್ಲಿ ಉಗ್ರರ ಸಂಪೂರ್ಣ ಸ್ಕೆಚ್ ತಯಾರಾಗಿತ್ತು. ರೂಮ್ ನಂಬರ್ 13ರಲ್ಲಿ ಸಂಪೂರ್ಣವಾದಂತಹ ಸ್ಕೆಚ್ ತಯಾರಾಗಿತ್ತು. ಇತರ ಉಗ್ರ ವೈದ್ಯರ ಜೊತೆ ಮುಜಾಮಿಲ್ ಸಂಪರ್ಕದಲ್ಲಿದ್ದ ಫರೀದಾಬಾದ್ನ ಅಲ್ ಫಲಾಹ ವಿವಿಯೇ ಉಗ್ರರ ಮೀಟಿಂಗ್ ಸ್ಪಾಟ್ ಆಗಿತ್ತು. ಈ ವಿವಿ ಆವರಣದಲ್ಲಿರುವಂತಹ ಬಿಲ್ಡಿಂಗ್ ನಂಬರ್ 17ರಲ್ಲಿ ಉಗ್ರರ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು. ರೂಮ್ ನಂಬರ್ 13ರಲ್ಲಿ ಉಗ್ರರ ಸಂಪೂರ್ಣ ಸ್ಕೆಚ್ ತಯಾರಾಗಿತ್ತು. ಅದು ಮುಜಾಮಿಲ್ಗೂ ಕೂಡ ಸಿಕ್ಕಿತ್ತು. ನೋಡಿ ಎಲ್ಲೆಲ್ಲಿ ಇವರು ಜಾಗಗಳನ್ನ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಈಗ ಜನರು ಯಾರನ್ನ ನಂಬಬೇಕು ಹೇಳಿ? ಯಾರನ್ನ ನಂಬ್ತಾರೆ? ಈ ರೂಮ್ ನಂಬರ್ 13 ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿತ್ತು ಅಂತ ಹೇಳಲಾಗ್ತಾ ಇದೆ. ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿದ್ದು ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಇತರ ಉಗ್ರ ವೈದ್ಯರ ಜೊತೆ ಮುಜಾಮಿಲ್ ಇಲ್ಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದ. ನೋಡಿ, ಒಂದು ಕಡೆ ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ತನಿಖಾ ತಂಡಗಳಿಗೆ ಇದರ ಲಿಂಕ್ ಎಲ್ಲಿ ಎದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ತಾ ಹೋಗ್ತಿದ್ದಾರೆ. ಒಂದು ಕಡೆ ಈ ಒಂದು ಅಲ್ ಫಲಾಹ ವಿವಿಯಲ್ಲೇ ಮೀಟಿಂಗ್ ಸ್ಪಾಟ್ ಮಾಡ್ಕೊಂಡಿದ್ರು, ಮೀಟಿಂಗ್ ಮಾಡ್ತಾ ಇದ್ರು. ಬಿಲ್ಡಿಂಗ್ ನಂಬರ್ 17ರಲ್ಲಿ ರೂಮ್ ನಂಬರ್ 13 ಅದು ಡಾಕ್ಟರ್ ಮುಜಾಮಿಲ್ಗೆ ಸೇರಿದ್ದು ಅನ್ನೋದು ಗೊತ್ತಾಗಿತ್ತು. ಅಲ್ಲಿ ಇವರು ಸ್ಕೆಚ್ ಅನ್ನ ಕೂಡ ತಯಾರು ಮಾಡ್ಕೊಂಡಿದ್ದು ದೆಹಲಿ ಮತ್ತು ಉತ್ತರ ಪ್ರದೇಶ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆದ್ರೆ ಈಗ ಲಿಂಕ್ ಸಿಗ್ತಾ ಇರೋದು ಟರ್ಕಿಗೆ. ಉಮರ್ ನಬಿಗೆ ಟರ್ಕಿಯ ಲಿಂಕ್ ಇತ್ತು. ಟರ್ಕಿಯ ಹ್ಯಾಂಡ್ಲರ್ ಒಬ್ಬನ ಜೊತೆಯಲ್ಲಿ ಡಾಕ್ಟರ್ ಉಮರ್ ಸಂಪರ್ಕದಲ್ಲಿದ್ದ. ಉಖಾಸಾ ಹೆಸರಿನ ಹ್ಯಾಂಡ್ಲರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಉಖಾಸಾ ಅನ್ನೋದು ಕೋಡ್ ವರ್ಡ್ ಅನ್ನೋದು ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾ ಆಪ್ ಮೂಲಕ ನಿರಂತರವಾಗಿ ಇವರು ಡಿಸ್ಕಷನ್ ಮಾಡ್ತಾ ಇದ್ರು. ಮಾರ್ಚ್ 22ರಂದು ಟರ್ಕಿಗೆ ಉಮರ್ ಮತ್ತು ಮುಜಾಮಿಲ್ ಇಬ್ರು ಕೂಡ ಹೋಗಿ ಬಂದಿದ್ರು. ಈ ಸಮಯದಲ್ಲಿ ಇಬ್ಬರು ಕೂಡ ಅಲ್ಲಿನ ಹ್ಯಾಂಡ್ಲರ್ನ ಜೊತೆಯಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿ ಬಂದಿದ್ರು. ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಉಮರ್ ನಬಿ ಟರ್ಕಿಗೆ ಹೋಗಿ ಬಂದಿದ್ರು. ಅಲ್ಲಿಗೆ ಟರ್ಕಿ ಲಿಂಕ್ ಪಡೆದುಕೊಳ್ತಾ ಇದೆ. ಈ ಎಲ್ಲ ಟೆರರ್ ಡಾಕ್ಟರ್ಗಳು ಮೀಟಿಂಗ್ ಮಾಡ್ತಾ ಇದ್ದಂತಹ ಮೀಟಿಂಗ್ ಸ್ಪಾಟ್ ಯಾವುದು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇದೇ ಅಲ್ ಫಲಾಹ ವಿವಿಯಲ್ಲಿ, ಇದೇ ವಿವಿಯಲ್ಲಿ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ರು. ಇದೇ ವಿವಿಯನ್ನ ಮೀಟಿಂಗ್ ಸ್ಪಾಟ್ ಆಗಿ ಅವರನ್ನ ಅದನ್ನ ಮಾಡ್ಕೊಂಡಿದ್ರು. ಮೀಟಿಂಗ್ ಸ್ಥಳ ಅಲ್ ಫಲಾಹ ವಿವಿ ಆಗಿತ್ತು. ಆ ವಿವಿ ಆವರಣದಲ್ಲಿರುವ ಬಿಲ್ಡಿಂಗ್ ನಂಬರ್ 17ರಲ್ಲಿ ಇವರು ಸಭೆಯನ್ನ ಮಾಡ್ತಾ ಇದ್ರು. ದೆಹಲಿ ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟಕ್ಕೆ ಇಲ್ಲಿಂದಲೇ ಸಂಚು ರೂಪಿಸಿದ್ದು. ರೂಮ್ ನಂಬರ್ 13ರಲ್ಲಿ ಉಗ್ರರ ಸಂಪೂರ್ಣ ಸ್ಕೆಚ್ ತಯಾರಾಗಿತ್ತು. ರೂಮ್ ನಂಬರ್ 13ರಲ್ಲಿ ಸಂಪೂರ್ಣವಾದಂತಹ ಸ್ಕೆಚ್ ತಯಾರಾಗಿತ್ತು. ಇತರ ಉಗ್ರ ವೈದ್ಯರ ಜೊತೆ ಮುಜಾಮಿಲ್ ಸಂಪರ್ಕದಲ್ಲಿದ್ದ. ಫರೀದಾಬಾದ್ನ ಅಲ್ ಫಲಾಹ ವಿವಿಯೇ ಉಗ್ರರ ಮೀಟಿಂಗ್ ಸ್ಪಾಟ್ ಆಗಿತ್ತು. ಈ ವಿವಿ ಆವರಣದಲ್ಲಿರುವಂತಹ ಬಿಲ್ಡಿಂಗ್ ನಂಬರ್ 17ರಲ್ಲಿ ಉಗ್ರರ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ದೆಹಲಿ ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು. ರೂಮ್ ನಂಬರ್ 13ರಲ್ಲಿ ಉಗ್ರರ ಸಂಪೂರ್ಣ ಸ್ಕೆಚ್ ತಯಾರಾಗಿತ್ತು. ಅದು ಮುಜಾಮಿಲ್ಗೂ ಕೂಡ ಸಿಕ್ಕಿತ್ತು. ನೋಡಿ ಎಲ್ಲೆಲ್ಲಿ ಇವರು ಜಾಗಗಳನ್ನ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಈಗ ಜನರು ಯಾರನ್ನ ನಂಬಬೇಕು ಹೇಳಿ? ಯಾರನ್ನ ನಂಬ್ತಾರೆ? ಈ ರೂಮ್ ನಂಬರ್ 13 ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿತ್ತು ಅಂತ ಹೇಳಲಾಗ್ತಾ ಇದೆ. ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿದ್ದು ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಇತರ ಉಗ್ರ ವೈದ್ಯರ ಜೊತೆ ಮುಜಾಮಿಲ್ ಇಲ್ಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದ. ನೋಡಿ, ಒಂದು ಕಡೆ ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ತನಿಖಾ ತಂಡಗಳಿಗೆ ಇದರ ಲಿಂಕ್ ಎಲ್ಲಿ ಎದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ತಾ ಹೋಗ್ತಿದ್ದಾರೆ. ಒಂದು ಕಡೆ ಈ ಒಂದು ಅಲ್ ಫಲಾಹ ವಿವಿಯಲ್ಲೇ ಮೀಟಿಂಗ್ ಸ್ಪಾಟ್ ಮಾಡ್ಕೊಂಡಿದ್ರು, ಮೀಟಿಂಗ್ ಮಾಡ್ತಾ ಇದ್ರು.
ಬಿಲ್ಡಿಂಗ್ ನಂಬರ್ ಅಲ್ಲಿ 17ರಲ್ಲಿ ರೂಮ್ ನಂಬರ್ 13 ಅದು ಡಾಕ್ಟರ್ ಮುಜಾಮಿಲ್ಗೆ ಸೇರಿದ ಅನ್ನೋದು ಗೊತ್ತಾಗಿತ್ತು. ಅಲ್ಲಿ ಇವರು ಸ್ಕೆಚ್ ಅನ್ನ ಕೂಡ ತಯಾರು ಮಾಡಿಕೊಂಡಿದ್ದು ದೆಹಲಿ ಮತ್ತು ಉತ್ತರ ಪ್ರದೇಶ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆದ್ರೆ ಈಗ ಲಿಂಕ್ ಸಿಗ್ತಾ ಇರೋದು ಟರ್ಕಿಗೆ. ಉಮರ್ ನಬಿಗೆ ಟರ್ಕಿಯ ಲಿಂಕ್ ಇತ್ತು. ಟರ್ಕಿಯ ಹ್ಯಾಂಡ್ಲರ್ ಒಬ್ಬನ ಜೊತೆಯಲ್ಲಿ ಡಾಕ್ಟರ್ ಉಮರ್ ಸಂಪರ್ಕದಲ್ಲಿದ್ದ. ಉಖಾಸಾ ಹೆಸರಿನ ಹ್ಯಾಂಡ್ಲರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಉಖಾಸಾ ಅನ್ನೋದು ಕೋಡ್ ವರ್ಡ್ ಅನ್ನೋದು ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾ ಆಪ್ ಮೂಲಕ ನಿರಂತರವಾಗಿ ಇವರು ಡಿಸ್ಕಷನ್ ಮಾಡ್ತಾ ಇದ್ರು. ಮಾರ್ಚ್ 22ರಂದು ಟರ್ಕಿಗೆ ಉಮರ್ ಮತ್ತು ಮಿಜಾಮಿಲ್ ಇಬ್ರು ಕೂಡ ಹೋಗಿ ಬಂದಿದ್ರು. ಈ ಸಮಯದಲ್ಲಿ ಇಬ್ಬರು ಕೂಡ ಅಲ್ಲಿನ ಹ್ಯಾಂಡ್ಲರ್ನ ಜೊತೆಯಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿ ಬಂದಿದ್ರು. ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಉಮರ್ ನಬಿ ಟರ್ಕಿಗೆ ಹೋಗಿ ಬಂದಿದ್ರು. ಅಲ್ಲಿಗೆ ಟರ್ಕಿ ಲಿಂಕ್ ಪಡೆದುಕೊಳ್ತಾ ಇದೆ. ಉಗ್ರರ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ದೆಹಲಿ, ಉತ್ತರ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು. ರೂಮ್ ನಂಬರ್ 13ರಲ್ಲಿ ಉಗ್ರರ ಸಂಪೂರ್ಣ ಸ್ಕೆಚ್ ತಯಾರಾಗಿತ್ತು. ಅದು ಮುಜಾಮಿಲ್ಗೂ ಕೂಡ ಸಿಕ್ಕಿತ್ತು. ನೋಡಿ ಎಲ್ಲೆಲ್ಲಿ ಇವರು ಜಾಗಗಳನ್ನ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಈಗ ಜನರು ಯಾರನ್ನ ನಂಬಬೇಕು ಹೇಳಿ? ಯಾರನ್ನ ನಂಬ್ತಾರೆ? ಈ ರೂಮ್ ನಂಬರ್ 13 ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿತ್ತು ಅಂತ ಹೇಳಲಾಗ್ತಾ ಇದೆ. ಪುಲ್ವಾಮಾದ ಡಾಕ್ಟರ್ ಮುಜಾಮಿಲ್ಗೆ ಸೇರಿದ್ದು ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಇತರ ಉಗ್ರ ವೈದ್ಯರ ಜೊತೆ ಮುಜಾಮಿಲ್ ಇಲ್ಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದ. ನೋಡಿ, ಒಂದು ಕಡೆ ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ತನಿಖಾ ತಂಡಗಳಿಗೆ ಇದರ ಲಿಂಕ್ ಎಲ್ಲಿ ಎದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ತಾ ಹೋಗ್ತಿದ್ದಾರೆ. ಒಂದು ಕಡೆ ಈ ಒಂದು ಅಲ್ ಫಲಾಹ ವಿವಿಯಲ್ಲೇ ಮೀಟಿಂಗ್ ಸ್ಪಾಟ್ ಮಾಡ್ಕೊಂಡಿದ್ರು, ಮೀಟಿಂಗ್ ಮಾಡ್ತಾ ಇದ್ರು. ಬಿಲ್ಡಿಂಗ್ ನಂಬರ್ ಅಲ್ಲಿ 17ರಲ್ಲಿ ರೂಮ್ ನಂಬರ್ 13 ಅದು ಡಾಕ್ಟರ್ ಮುಜಾಮಿಲ್ಗೆ ಸೇರಿದ ಅನ್ನೋದು ಗೊತ್ತಾಗಿತ್ತು. ಅಲ್ಲಿ ಇವರು ಸ್ಕೆಚ್ ಅನ್ನ ಕೂಡ ತಯಾರು ಮಾಡಿಕೊಂಡಿದ್ದು ದೆಹಲಿ ಮತ್ತು ಉತ್ತರ ಪ್ರದೇಶ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆದ್ರೆ ಈಗ ಲಿಂಕ್ ಸಿಗ್ತಾ ಇರೋದು ಟರ್ಕಿಗೆ. ಉಮರ್ ನಬಿಗೆ ಟರ್ಕಿಯ ಲಿಂಕ್ ಇತ್ತು. ಟರ್ಕಿಯ ಹ್ಯಾಂಡ್ಲರ್ ಒಬ್ಬನ ಜೊತೆಯಲ್ಲಿ ಡಾಕ್ಟರ್ ಉಮರ್ ಸಂಪರ್ಕದಲ್ಲಿದ್ದ. ಉಖಾಸಾ ಹೆಸರಿನ ಹ್ಯಾಂಡ್ಲರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಉಖಾಸಾ ಅನ್ನೋದು ಕೋಡ್ ವರ್ಡ್ ಅನ್ನೋದು ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾ ಆಪ್ ಮೂಲಕ ನಿರಂತರವಾಗಿ ಇವರು ಡಿಸ್ಕಷನ್ ಮಾಡ್ತಾ ಇದ್ರು. ಮಾರ್ಚ್ 22ರಂದು ಟರ್ಕಿಗೆ ಉಮರ್ ಮತ್ತು ಮಿಜಾಮಿಲ್ ಇಬ್ರು ಕೂಡ ಹೋಗಿ ಬಂದಿದ್ರು. ಈ ಸಮಯದಲ್ಲಿ ಇಬ್ಬರು ಕೂಡ ಅಲ್ಲಿನ ಹ್ಯಾಂಡ್ಲರ್ನ ಜೊತೆಯಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿ ಬಂದಿದ್ರು. ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಉಮರ್ ನಬಿ ಟರ್ಕಿಗೆ ಹೋಗಿ ಬಂದಿದ್ರು. ಅಲ್ಲಿಗೆ ಟರ್ಕಿ ಲಿಂಕ್ ಪಡೆದುಕೊಳ್ತಾ ಇದೆ.